ವಿಸ್ತೀರ್ಣದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ವಿಸ್ತೀರ್ಣದಲ್ಲಿ ಕರ್ನಾಟಕ ಸ್ಥಾನ 5ನೇ ಸ್ಥಾನ, 4ನೇ ಸ್ಥಾನ, 6ನೇ ಸ್ಥಾನ, 11ನೇ ಸ್ಥಾನ. ಶಬಾಷ್. ಕರ್ನಾಟಕ ರಾಜ್ಯ 6ನೇ ಸ್ಥಾನದಲ್ಲಿದ್ದು 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 5.83% ಪಾಲು. ಭಾರತ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟಂದ್ರೆ 5.83%. ಕರ್ನಾಟಕದಲ್ಲಿ ಪ್ರಸ್ತುತ ಅನುಸೂಚಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಕರ್ನಾಟಕದಲ್ಲಿ ಪ್ರಸ್ತುತ ಅನುಸೂಚಿತ ಪ್ರದೇಶಗಳ ಸಂಖ್ಯೆ 4 ಅನುಸೂಚಿತ ಪ್ರದೇಶಗಳ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಪ್ರೆಸೆಂಟ್ ಅನುಸೂಚಿತ ಪ್ರದೇಶಗಳ ಸಂಖ್ಯೆ ಎಷ್ಟಂದ್ರೆ 4. ಒಂದು ಕುದುರೆಮುಖ, ವಾಡಿ ಶಾಬಾದಿ, ಗೋಕಾಕ, ಕುದುರೆಮುಖ, ವಾಡಿ ಶಾಬಾದಿ, ಗೋಕಾಕ ಮತ್ತೆ ಭೀಮರಾಯನಗುಡಿ, ಬಿ-ಗುಡಿ. ಕರ್ನಾಟಕ ರಾಜ್ಯದಲ್ಲಿ 4 ಅನುಸೂಚಿತ ಪ್ರದೇಶಗಳನ್ನ ಕಾಣುತ್ತೀವಿ. ಪ್ರೆಸೆಂಟ್ ನಮ್ಮ ರಾಜ್ಯದಲ್ಲಿ ಅನುಸೂಚಿತ ಪ್ರದೇಶಗಳ ಸಂಖ್ಯೆ. ಕೈಗಾರಿಕಾ ವಲಯಗಳ ಸಂಖ್ಯೆ ಎಷ್ಟು? 5, 4, 6, 11. ಕೈಗಾರಿಕಾ ವಲಯಗಳ ಸಂಖ್ಯೆ 5 ನೋಡಿ. ಕೈಗಾರಿಕಾ ವಲಯಗಳ ಸಂಖ್ಯೆ ಪ್ರಸ್ತುತ ಕರ್ನಾಟಕದಲ್ಲಿ ಕೈಗಾರಿಕಾ ವಲಯಗಳ ಸಂಖ್ಯೆ 5. ಪ್ರಸ್ತುತ ಕರ್ನಾಟಕದಲ್ಲಿ ಕೈಗಾರಿಕಾ ವಲಯಗಳ ಸಂಖ್ಯೆ ಎಷ್ಟಂದ್ರೆ, ನಮ್ಮ ರಾಜ್ಯದಲ್ಲಿ ಪ್ರಸ್ತುತ ಮಹಾನಗರ ಪಾಲಿಕೆಗಳ ಸಂಖ್ಯೆ ಎಷ್ಟು? ಮಹಾನಗರ ಪಾಲಿಕೆಗಳ ಸಂಖ್ಯೆ 11 ಮಹಾನಗರ ಪಾಲಿಕೆಗಳಿವೆ. ಕರ್ನಾಟಕ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳ ಸಂಖ್ಯೆ ಎಷ್ಟಂದ್ರೆ 11 ಮಹಾನಗರ ಪಾಲಿಕೆಗಳು. ನಮ್ಮ ರಾಜ್ಯ ನೋಡಲು ಯಾವ ಆಕಾರದಲ್ಲಿದೆ ಅಂದ್ರೆ ಗೋಡಂಬಿ ಆಕಾರದಲ್ಲಿದ್ದು, ಕರ್ನಾಟಕ ರಾಜ್ಯದಲ್ಲಿ 4 ತರದ ಮಣ್ಣುಗಳನ್ನು ನೋಡಿದರೆ ದೇಶದಲ್ಲಿ 6 ತರದ ಮಣ್ಣುಗಳನ್ನು ನೋಡ್ತೀವಿ. ಪ್ರಧಾನವಾಗಿ ದೇಶದಲ್ಲಿ 6 ತರದ ಮಣ್ಣುಗಳು, ರಾಜ್ಯದಲ್ಲಿ 4 ತರದ ಮಣ್ಣುಗಳು. ನಮ್ಮ ರಾಜ್ಯದ 4 ತರದ ಮಣ್ಣು ಯಾವುದು? ನಂಬರ್ 1 ಕರಾವಳಿಯ ಮೈದಾನ, ಪಶ್ಚಿಮ ಘಟ್ಟಗಳಲ್ಲಿ ಮಣ್ಣು ಬೇರೆ ಇದೆ. ಉತ್ತರ ಕರ್ನಾಟಕದಲ್ಲಿ ಮಣ್ಣು ಬೇರೆ, ದಕ್ಷಿಣ ಕರ್ನಾಟಕದಲ್ಲಿ ಮಣ್ಣು ಬೇರೆ. ಈಗ ದಕ್ಷಿಣ ಕರ್ನಾಟಕದಲ್ಲಿ ಕಂಡುಬರುವ ಮಣ್ಣು ಯಾವ್ದಂದ್ರೆ ಕೆಂಪು ಮಣ್ಣು. ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣಿದ್ರೆ, ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣಿದೆ, ಕಪ್ಪು ಮಣ್ಣು. ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಜಂಬೆಟ್ಟಿಗೆ ಮಣ್ಣು ಕಂಡು ಬರ್ತದೆ. ಪಶ್ಚಿಮ ಘಟ್ಟಗಳಲ್ಲಿ ಜಂಬೆಟ್ಟಿಗೆ ಮಣ್ಣು. ಕರಾವಳಿ ಭಾಗದಲ್ಲಿ ಮೆಕ್ಕಲು ಮಣ್ಣು. ನಮ್ಮ ರಾಜ್ಯದಲ್ಲಿ ಪ್ರಧಾನವಾಗಿ 4 ತರದ ಮಣ್ಣುಗಳನ್ನು ನೋಡ್ತೀವಿ. 1 ಕಪ್ಪು ಮಣ್ಣು, 2 ಕೆಂಪು ಮಣ್ಣು, 3 ಮೆಕ್ಕಲು ಮಣ್ಣು, 4 ಜಂಬೆಟ್ಟಿಗೆಯ ಮಣ್ಣು. ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು, ಪಶ್ಚಿಮ ಘಟ್ಟಗಳಲ್ಲಿ ಮೆಕ್ಕಲು ಮಣ್ಣಾದರೆ ಕರಾವಳಿ ಭಾಗದಲ್ಲಿ ಜಂಬೆಟ್ಟಿಗೆ ಮಣ್ಣನ್ನು ನೋಡ್ತೀವಿ. ಹಾಗಾದ್ರೆ ಕಪ್ಪು ಮಣ್ಣಿನ ವೈಶಿಷ್ಟ್ಯ ಏನು? ಸಾಮಾನ್ಯವಾಗಿ ನಾವು ನಿನ್ನೆ 2 ಚಾಪ್ಟರ್ಗಳನ್ನು ಕರ್ನಾಟಕ ರಾಜ್ಯ ಜಿಯೋಗ್ರಫಿ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿದ್ದೇವೆ ಅಲ್ಲ? 2 ಚಾಪ್ಟರ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. 1 ಕರ್ನಾಟಕದ ಹಿನ್ನೆಲೆ, 2 ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು. ಇನ್ನು 3ನೇ ಭಾಗ ಯಾವಂದ್ರೆ ಕರ್ನಾಟಕ ರಾಜ್ಯದ ಮಣ್ಣುಗಳು. ಮಣ್ಣು ಅಂದ್ರೆ ಏನು? ಸಾಮಾನ್ಯವಾಗಿ ಮಣ್ಣು ಅಂತಂದ್ರೆ ಭೂಮಿಯ ಮೇಲೆ ನಿರ್ಮಾಣಗೊಂಡ ಶಿಲಾಚೂರುಗಳ ಸಂಯೋಜನೆ.
ಭೂಮಿಯ ಮೇಲೆ ನಿರ್ಮಾಣಗೊಂಡ ಶಿಲಾಚೂರುಗಳ ಸಂಯೋಜನೆಯನ್ನ ಮಣ್ಣು ಅಂತ ಕರೀತಾರೆ. ಭೂಮಿಯ ಮೇಲೆ ನಿರ್ಮಾಣಗೊಂಡಿರ್ತಕ್ಕಂಥ ಶಿಲಾಚೂರುಗಳ ಸಂಯೋಜನೆಯನ್ನ ಮಣ್ಣು ಅಂತ ಹೇಳಿ ಕರಿತೀವಿ. ಭೂಮಿಯ ಮೇಲೆ ನಿರ್ಮಾಣಗೊಂಡ ಶಿಲಾಚೂರುಗಳ ಸಂಯೋಜನೆಯನ್ನ ಮಣ್ಣು. ಮಣ್ಣಿನ ಮೂಲ ರೂಪ ಯಾವಂದ್ರ ಶಿಲೆ. ಮಣ್ಣಿನ ಮೂಲ ರೂಪ ಶಿಲೆ. ಯಾವುದೇ ಒಂದು ಶಿಲೆ ಮಣ್ಣಾಗಿ ಪರಿವರ್ತನೆ ಆಗಬೇಕಾದ್ರೆ ಕನಿಷ್ಠ 100 ವರ್ಷ, ಗರಿಷ್ಠ 1,00,000 ವರ್ಷ. ನೋಡಿ, ಯಾವುದೇ ಒಂದು ಶಿಲೆ ಮಣ್ಣಾಗಿ ಪರಿವರ್ತನೆ ಆಗಬೇಕಾದ್ರೆ ಕನಿಷ್ಠ 100 ವರ್ಷ, ಗರಿಷ್ಠ 1,00,000 ವರ್ಷ. ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಗೆ ಶಿಥಿಲೀಕರಣ ಅಂತ ಕರೀತಾರೆ. ಶಿಲೆಯು ಮಣ್ಣಾಗಿ ಪರಿವರ್ತನೆಯಾಗುವುದನ್ನ ಶಿಥಿಲೀಕರಣ ಅಂತ ಕರೀತಾರೆ. ಶಿಥಿಲೀಕರಣ. ಶಿಲೆ ಹೋಗಿ ಮಣ್ಣಾಗಿ ಪರಿವರ್ತನೆಗೊಂಡ್ರದನ್ನ ಏನ್ ಕರಿತೀವಿ? ಶಿಥಿಲೀಕರಣ ಅಂತ ಕರಿತೀವಿ. ಅಲ್ಲ, ಭೂಮಿಯ ಮೇಲೆ ನಿರ್ಮಾಣಗೊಂಡ ಶಿಲಾಚೂರುಗಳ ಸಂಯೋಜನೆಯನ್ನ ಮಣ್ಣು ಅಂತ ಕರೀತಾರೆ. ಮಣ್ಣಿನ ಮೂಲ ರೂಪ ಯಾವಂದ್ರ ಶಿಲೆ. ಮಣ್ಣಿನ ಮೂಲ ರೂಪ ಶಿಲೆ. ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕ್ವಶನ್ ಆಗಿದೆ. ಮಧ್ಯಪ್ರದೇಶದ ಭೂಪಾಲ್. ನೋಡಿ, ಅಲ್ಲ, ಮಧ್ಯಪ್ರದೇಶದ ಭೂಪಾಲ್. ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದ ಭೂಪಾಲದಲ್ಲಿ ಕಂಡು ಬರ್ತದೆ. ಮಧ್ಯಪ್ರದೇಶದ ಭೂಪಾಲದಲ್ಲಿ ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಕಾಣುತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ 2 ಸಂಶೋಧನಾ ಕೇಂದ್ರಗಳಿದಾವೆ. ಒಂದು ಬಳ್ಳಾರಿ ಮತ್ತೆ ಹೆಬ್ಬಾಳ್. ಇನ್ನೊಂದು ಹೆಬ್ಬಾಳ್. ಕರ್ನಾಟಕ ರಾಜ್ಯದಲ್ಲಿ 2 ಮಣ್ಣು ಸಂಶೋಧನಾ ಕೇಂದ್ರಗಳನ್ನ ಕಾಣುತ್ತೀವಿ. ಕರ್ನಾಟಕ ರಾಜ್ಯದ 2 ಮಣ್ಣು ಸಂಶೋಧನಾ ಕೇಂದ್ರಗಳು ಯಾವಂದ್ರೆ ಒಂದು ಬಳ್ಳಾರಿಯಲ್ಲಿದೆ, ಇನ್ನೊಂದು ಹೆಬ್ಬಾಳದಲ್ಲಿದೆ. ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಮಧ್ಯಪ್ರದೇಶದ ಭೂಪಾಲದಲ್ಲಿದ್ದು ಮಣ್ಣಿನ ಮೌಲ್ಯವನ್ನು ಯಾವ ಸಾಧನದ ಅಳಿತಾರೆ? ಮಣ್ಣಿನ ಮೌಲ್ಯವನ್ನ pH ಸಾಧನದಿಂದ ಅಳಿತಾರೆ. pH ಸಾಧನ. ಮಣ್ಣಿನ ಮೌಲ್ಯವನ್ನ pH ಸಾಧನದಿಂದ ಅಳಿತಾರೆ. pH ಮೌಲ್ಯ 7ಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನ ಕ್ಷಾರೀಯ ಮಣ್ಣು ಅಂತ ಕರೀತಾರೆ. ಕ್ಷಾರೀಯ ಮಣ್ಣು. pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಅದನ್ನ ಆಮ್ಲೀಯ ಮಣ್ಣು ಅಂತ ಕರೀತಾರೆ. ಆಮ್ಲೀಯ ಮಣ್ಣು. ನೋಡಿ, pH ಅಂದ್ರೆ ಏನು? ಪೊಟ್ಯಾನ್ಷಿಯಂ ಹೈಡ್ರೋಜನ್ ಅಂತ ಕರಿತೀವಿ. pH ಅಂದ್ರೆ ಪೊಟ್ಯಾನ್ಷಿಯಂ ಹೈಡ್ರೋಜನ್. pH ಮೌಲ್ಯ 7ಕ್ಕಿಂತ ಹೆಚ್ಚಾಗಿದ್ದರೆ ಕ್ಷಾರೀಯ ಮಣ್ಣು. pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ರೆ ಅದನ್ನ ಆಮ್ಲೀಯ ಮಣ್ಣು ಅಂತ ಕರೀತಾರೆ. ಇದನ್ನ ಬೇಸ್ ಸಾಯಿಲ್ ಅಂತ ಕರೀತಾರೆ. ಇದನ್ನ ಅಸಿಡಿಕ್ ಸಾಯಿಲ್ ಅಂತ ಹೇಳಿ ಕರೀತಾರೆ. ನೋಡಿ, ಭೂಮಿಯ ಮೇಲೆ ನಿರ್ಮಾಣಗೊಂಡಂತ ಶಿಲಾಚೂರುಗಳ ಸಂಯೋಜನೆಯನ್ನ ಮಣ್ಣು ಅಂತ ಕರಿತೀವಿ. ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಮಧ್ಯಪ್ರದೇಶದ ಭೂಪಾಲದಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿ ಮತ್ತು ಹೆಬ್ಬಾಳದಲ್ಲಿ 2 ಮಣ್ಣು ಸಂಶೋಧನಾ ಕೇಂದ್ರಗಳಿದಾವೆ. ಮಣ್ಣಿನ ಮೌಲ್ಯವನ್ನು ಯಾವ ಸಾಧನದಲ್ಲಿ ಅಳಿಲಾಗ್ತದೆ? pH ಮೌಲ್ಯ. pH ಅಂದ್ರೆ ಏನು? ಪೊಟ್ಯಾನ್ಷಿಯಂ ಹೈಡ್ರೋಜನ್ ಅಂತ ಕರಿತೀವಿ. pH ಮೌಲ್ಯ 7ಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನ ಕ್ಷಾರೀಯ ಮಣ್ಣು ಅಂತ ಕರೀತಾರೆ. pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ರೆ ಅದನ್ನ ಆಮ್ಲೀಯ ಮಣ್ಣು ಅಂತ ಕರೀತಾರೆ. 2 ಸಮ ಇತ್ತಂದ್ರೆ ಸಮತೂಕದ ಮಣ್ಣು ಅಂತ ಹೇಳಿ ಕರೀತಾರೆ. ಸಮತೂಕದ ಮಣ್ಣು. ಮಣ್ಣಿನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಪೆಡಾಲಜಿ ಅಂತ ಕರೀತಾರೆ. ಪೆಡಾಲಜಿ. ಮಣ್ಣಿನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಪೆಡಾಲಜಿ. ಶಿಲೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಪೆಟ್ರಾಲಜಿ ಅಂತ ಕರೀತಾರೆ. ಮಣ್ಣಿನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಪೆಡಾಲಜಿ ಅಂತ ಕರೆದರೆ, ಶಿಲೆಗಳನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಪೆಟ್ರಾಲಜಿ. ಸ್ಟಡಿ ಅಬೌಟ್ ದ ಸಾಯಿಲ್, ಪೆಡಾಲಜಿ. ಸ್ಟಡಿ ಅಬೌಟ್ ದ ರಾಕ್ಸ್, ಪೆಟ್ರಾಲಜಿ. ಶಿಲೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಪೆಟ್ರಾಲಜಿ ಅಂತ ಕರೆದರೆ, ಮಣ್ಣಿನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಪೆಡಾಲಜಿ. ಯಾವುದೇ ಒಂದು ಶಿಲೆ ಮಣ್ಣಾಗಿ ಪರಿವರ್ತನೆ ಆಗಬೇಕಾದ್ರೆ ಕನಿಷ್ಠ 100 ವರ್ಷ, ಗರಿಷ್ಠ 1,00,000 ವರ್ಷ. ಓಕೆನಾ? ಬರದ್ರೆಲ್ಲ. ಮಣ್ಣಿನಲ್ಲಿ ಕಂಡು ಬರುವಂತ ಆಮ್ಲ ಯಾವ್ದಂದ್ರೆ ಹ್ಯೂಮಸ್. ಏನಿದೆ ಹ್ಯೂಮಸ್ ಅಂದ್ರೆ ಏನು? ಬರೇ ಶಿಲೆ ಅಂದ್ರೆ ಏನು? ಶಿಲಾಚೂರುಗಳ ಸಂಯೋಜನೆ ಅಲ್ಲ. ಆ ಶಿಲಾಚೂರುಗಳ ಜೊತೆಯಲ್ಲಿ ಏನಾದ್ರೂ ಅಲ್ಲಿ ಜೈವಿಕಾಂಶಗಳ ಸಮ್ಮಿಶ್ರಣ ಇರಬೇಕು. ಶಿಲಾಚೂರುಗಳು ಪ್ಲಸ್ ಜೈವಿಕಾಂಶಗಳ
ಸಮ್ಮಿಶ್ರಣ. ಶಿಲಾಚೂರುಗಳು ಮತ್ತು ಜೈವಿಕಾಂಶಗಳ ಸಮ್ಮಿಶ್ರಣವನ್ನ ನಾವೇನಂತ ಕರಿತೀವಿ ಅಂದ್ರೆ ಮಣ್ಣು ಅಂತ ಕರಿತೀವಿ, ಹ್ಯೂಮಸ್. ನಿಜವಾದ ಮಣ್ಣು ಯಾವ್ದಂದ್ರೆ ಹ್ಯೂಮಸ್. ನಿಜವಾದ ಮಣ್ಣು ಯಾವ್ದಂದ್ರೆ ಹ್ಯೂಮಸ್. ಶಿಲಾಚೂರುಗಳು ಮತ್ತು ಜೈವಿಕಾಂಶಗಳ ಸಮ್ಮಿಶ್ರಣವನ್ನ ಹ್ಯೂಮಸ್ ಅಂತೇಳಿ ಕರಿತೀವಿ. ಶಿಲಾಚೂರುಗಳು ಅಂದ್ರೆ ಏನಾದ್ರೂ ಒಂದು ಜೈವಿಕಾಂಶಗಳ ಅಂಶ ಇರಬೇಕು. ಆ ಜೈವಿಕಾಂಶ ಮತ್ತು ಶಿಲಾಚೂರುಗಳಿಂದ ಕೂಡಿದ್ದನ್ನ ನಾವೇನ ಕರಿತೀವಿ ಅಂದ್ರೆ ಮಣ್ಣು ಅಂತೇಳಿ ಹ್ಯೂಮಸ್ ಅಂತೇಳಿ ಕರಿತೀವಿ. ಓಕೆ, ಬರ್ದ್ರಿ ಎಲ್ಲ ನೋಟ್ಸ್ ಬರ್ದ್ರಿ? ಒಂದೇ ಮಣ್ಣು ಯಾವ್ದಂದ್ರೆ ಕಪ್ಪು ಮಣ್ಣು. ನೋಡಿ, ಫಸ್ಟ್ ಕಪ್ಪು ಮಣ್ಣು. ಈ ಕಪ್ಪು ಮಣ್ಣನ್ನು ಏನಂತ ಕರೀತಾರೆ? ಇದನ್ನ ಎರೆಯ ಮಣ್ಣು ಅಂತ ಕರೀತಾರೆ. ಈ ಕಪ್ಪು ಮಣ್ಣನ್ನ ಎರೆಯ ಮಣ್ಣು, ಬಿರುಕು ಬಿಡುವ ಮಣ್ಣು, ಲಾವಾ ಮಣ್ಣು, ಎರೆಯ ಮಣ್ಣು, ಬಿರುಕು ಬಿಡುವ ಮಣ್ಣು, ಲಾವಾ ಮಣ್ಣು, ರೆಗೂರ್ ಮಣ್ಣು. ನೋಡಿ, ಕಪ್ಪು ಮಣ್ಣಿಗಿರುವಂತ ಹೆಸರುಗಳೆಲ್ಲ ಇದು: ಎರೆಯ ಮಣ್ಣು, ಬಿರುಕು ಬಿಡುವ ಮಣ್ಣು, ಲಾವಾ ಮಣ್ಣು, ರೆಗೂರ್ ಮಣ್ಣು. ಮತ್ತೆ ಇದನ್ನ ಚೋರ್ನೋ ಜಿಮ್ ಮಣ್ಣು ಅಂತ ಕರೀತಾರೆ. ಚೋರ್ನೋ ಜಿಮ್. ಇದು ಮನೆಗೆ FD ಕೇಳಿದಂತ ಪ್ರಶ್ನೆ ನೋಡಿ. ಕಪ್ಪು ಮಣ್ಣನ್ನ ಎರೆಯ ಮಣ್ಣು, ಬಿರುಕು ಬಿಡುವ ಮಣ್ಣು, ಲಾವಾ ಮಣ್ಣು, ರೆಗೂರ್ ಮಣ್ಣು, ಹತ್ತಿಯ ಮಣ್ಣು ಇದಕ್ಕಿರುವ ಹೆಸರಿದು. ಕಪ್ಪು ಮಣ್ಣನ್ನ ಎರೆಯ ಮಣ್ಣು, ಬಿರುಕು ಬಿಡುವ ಮಣ್ಣು, ಲಾವಾ ಮಣ್ಣು, ರೆಗೂರ್ ಮಣ್ಣು, ಚೋರ್ನೋ ಜಿಮ್ ಮಣ್ಣು, ಹತ್ತಿಯ ಮಣ್ಣು. ಮಳೆಗಾಲದಲ್ಲಿ ಉಬ್ಬುತ್ತದೆ. ಇದು ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಇದೇ ತರ PS ಆಗಿ ಯಾವ ಮಣ್ಣು ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ, ಅದಕ್ಕೆ ಇದನ್ನು ಬಿರುಕು ಬಿಡುವ ಮಣ್ಣು ಅಂತ ಕರೀತಾರೆ. ಹೊಲ ಸೀಳಿದಂಗ ಅನಿಸ್ತದೆ, ಭೂಮಿ ಸೀಳಿದಂಗ ಅನಿಸ್ತದೆ. ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಯಾಕೆ ಬಿರುಕು ಬಿಡುತ್ತದೆ ಅಂದ್ರೆ ಗರಿಷ್ಠ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದೆ ಮಣ್ಣಲ್ಲಿ. ಕ್ಯಾಲ್ಸಿಯಂ ಈ ಮಣ್ಣಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಕಂಡು ಬರುವುದರಿಂದ ಈ ಮಣ್ಣು ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಯಾವ ಮಣ್ಣು ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಅದು ಕಪ್ಪು ಮಣ್ಣು. ಕಪ್ಪು ಮಣ್ಣಿನ ವಿಶೇಷ ಇದು, ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ನೋಡಿ, ಎರೆಯ ಮಣ್ಣು ಅಂತ ಕರೀತಾರೆ. ಎರಿಮಣ್ಣು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎರಿಮಣ್ಣು ಅಂತ ಕರಿತೀವಿ. ಎರೆಯ ಮಣ್ಣು, ಬಿರುಕು ಬಿಡುವ ಮಣ್ಣು, ಲಾವಾ ಮಣ್ಣು, ರೆಗೂರ್ ಮಣ್ಣು, ಚೋರ್ನೋ ಜಿಮ್ ಮಣ್ಣು, ಹತ್ತಿಯ ಮಣ್ಣು. ಈ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರ್ತದೆ. ಅತಿ ಹೆಚ್ಚು ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಇರುತ್ತೆ ಈ ಮಣ್ಣಿಗೆ. ಅತಿ ಹೆಚ್ಚು ನೀರನ್ನು ಸಂಗ್ರಹಿಸಿಕೊಳ್ಳುವ, ಗರಿಷ್ಠ ನೀರನ್ನು ಸಂಗ್ರಹಿಸಿಕೊಳ್ಳುವಂತ ಸಾಮರ್ಥ್ಯ ಇರ್ತದೆ. ಯಾವ ಮಣ್ಣಿನಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಇರುತ್ತೆ ಅಂದ್ರೆ ಕಪ್ಪು ಮಣ್ಣು. ಕಪ್ಪು ಮಣ್ಣಿನಲ್ಲಿ ಕಂಡುಬರುವಂತ ಕೆಲವೊಂದು ಹರಳು ರೂಪದ ಶಿಲಾಚೂರುಗಳು. ಹರಳು ರೂಪದ ಶಿಲಾಚೂರುಗಳನ್ನ ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳ್ಯಾನ. ಹರಳು ರೂಪದ ಶಿಲಾಚೂರುಗಳನ್ನ ಏನಂತ ಕರೀತಾರೆ ಅಂದ್ರೆ ಜೇಡಿ ಮಣ್ಣು ಅಂತ ಕರೀತಾರೆ. ಜೇಡಿ ಮಣ್ಣು ಅಂದ್ರೆ ಕ್ಲೇ ಸಾಯಿಲ್ ಅಂದ್ರೆ ಏನು? ಜೇಡಿ ಮಣ್ಣು. ಹರಳು ರೂಪಗಳಿಂದ ಕೂಡಿರ್ತಕ್ಕಂಥ ಮಣ್ಣು. ಅತಿ ಜಿಗಟಾಗಿರುತ್ತೆ ಈ ಮಣ್ಣು. ಹೈಯೆಸ್ಟ್ ನೀರನ್ನು ಸಂಗ್ರಹಿಸಿಕೊಳ್ಳುವಂತ ಮಣ್ಣು ಯಾವ್ದಂದ್ರ ಜೇಡಿ ಮಣ್ಣು. ಎರೆ ಮಣ್ಣು, ಬಿರುಕು ಬಿಡುವ ಮಣ್ಣು, ಲಾವಾ ಮಣ್ಣು, ರೆಗೂರ್ ಮಣ್ಣು, ಚೋರ್ನೋ ಜಿಮ್ ಮಣ್ಣು, ಹತ್ತಿಯ ಮಣ್ಣು. ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಈ ಮಣ್ಣಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರುತ್ತದೆ. ಈ ಮಣ್ಣು ಯಾವ ಶಿಲೆಯಿಂದ ನಿರ್ಮಾಣಗೊಂಡಿದೆ ಅಂತ ಒಂದ್ಸಲ ಕ್ವಶನ್ ಕೇಳೋಣ. ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡ ನೋಡಿ. ಬಸಾಲ್ಟ್ ಅನ್ನೋದು ಇದು ಇಗ್ನಿಸಿಯಸ್ ರಾಕ್. ಇದು ಅಂದ್ರೆ ಇದಕ್ಕೆ ಮೂಲ ಶಿಲೆ ನಾವು ಅಗ್ನಿಶಿಲೆ ಅಂತ ಕರಿತೀವಿ.
ಅಗ್ನಿಶಿಲೆ ಶಿಥಿಲೀಕರಣದಿಂದ ನಿರ್ಮಾಣಗೊಂಡ ಮಣ್ಣು. ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡಿದೆ. ಎರೆಯ ಮಣ್ಣು, ಬಿರುಕು ಬಿಡುವ ಮಣ್ಣು, ಲಾವಾ ಮಣ್ಣು, ರೆಗೂರ್ ಮಣ್ಣು, ಚೋರ್ನೋಜಿಮ್ ಮಣ್ಣು, ಹತ್ತಿಯ ಮಣ್ಣು, ಅತಿ ಹೆಚ್ಚು ನೀರನ್ನು ಸಂಗ್ರಹಿಸಿಕೊಳ್ಳುವಂತ ಮಣ್ಣು ಯಾವುದು? ಕಪ್ಪು ಮಣ್ಣು. ಈ ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತ ಅತ್ಯಂತ ಪ್ರಧಾನವಾಗಿರುವಂತ ಬೆಳೆ ಯಾವುದು? ಈ ಮಣ್ಣಿನಲ್ಲಿ ಹೈಯೆಸ್ಟ್ ಬೆಳೆಯುವಂತ ಬೆಳೆ ಯಾವುದು ಅಂದ್ರೆ ಹತ್ತಿಯನ್ನು ಬೆಳೆಯಲಾಗ್ತದೆ. ಅದಕ್ಕೆ ಇದನ್ನ ಹತ್ತಿಯ ಮಣ್ಣು ಅಂತ ಕರೀತಾರೆ. ಹೈಯೆಸ್ಟ್ ಹತ್ತಿ ಬೆಳೆಯುವುದರಿಂದ ಹತ್ತಿಯ ಮಣ್ಣು ಅಂತ ಹೇಳಿ ಕರಿತೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ವಿಶೇಷವಾಗಿ ತುಂಗಭದ್ರಾ ನದಿಯ ದಂಡೆಯಿಂದ ಬೀದರವರೆಗೆ, ತುಂಗಭದ್ರಾ ನದಿಯ ದಂಡೆಯಿಂದ ಬೀದರದವರೆಗೆ ಈ ಮಣ್ಣು ಹಂಚಿಕೆ ಆಗ್ಯದ. ತುಂಗಭದ್ರಾ ನದಿಯ ದಂಡೆಯಿಂದ ಬೀದರದವರೆಗೆ ಈ ಮಣ್ಣು ಹಂಚಿಕೆಯಾಗಿದ್ದು ಅತಿ ಹೆಚ್ಚು ಕಂಡು ಬರೋದು ಎಲ್ಲಿ ಅಂದ್ರೆ ಹಾವೇರಿ. ಈ ಮಣ್ಣು ಯಾವ ಜಿಲ್ಲೆಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕಂಡು ಬರುತ್ತಂದ್ರೆ ಹಾವೇರಿ ಜಿಲ್ಲೆಯಲ್ಲಿ. ಯಾವ ರಾಜ್ಯದಲ್ಲಿ ಹೈಯೆಸ್ಟ್ ಇದೆ? ಗುಜರಾತ್, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ. ಯಾವ ರಾಜ್ಯದಲ್ಲಿ ಈ ಮಣ್ಣು ಹೈಯೆಸ್ಟ್ ಕಂಡು ಬರ್ತದೆ? ಗುಜರಾತ್ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ. ಶಬಾಷ್, 80% ಕರೆಕ್ಟ್ ಆನ್ಸರ್ ಮಾಡಿದಿರಿ. 71% ಸರಿಯಾದಂತ ಉತ್ತರ. ಹೈಯೆಸ್ಟ್ ಮಹಾರಾಷ್ಟ್ರದಲ್ಲಿ ಇದೆ ಮಣ್ಣು. ಈ ಮಣ್ಣು ಅತಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಹಾವೇರಿ, ದೇಶದಲ್ಲಿ ಹೈಯೆಸ್ಟ್ ಅಂದ್ರೆ ಮಹಾರಾಷ್ಟ್ರ ಅತಿ ಹೆಚ್ಚು. ಅದಕ್ಕೆ ನೋಡಿ ಹೈಯೆಸ್ಟ್ ನಮ್ಮ ದೇಶದಲ್ಲಿ ಈರುಳ್ಳಿಯನ್ನು ಉತ್ಪಾದನೆ ಮಾಡುವಂತ ರಾಜ್ಯ ಅಂದ್ರೆ ಮಹಾರಾಷ್ಟ್ರ. ಅತಿ ಹೆಚ್ಚು ದ್ರಾಕ್ಷಿ ಉತ್ಪಾದನೆ ಮಾಡುವಂತ ರಾಜ್ಯನೂ ಕೂಡ ಮಹಾರಾಷ್ಟ್ರ. ಅತಿ ಹೆಚ್ಚು ಜೋಳ ಉತ್ಪಾದನೆ ಮಾಡುವಂತ ರಾಷ್ಟ್ರ ಮಹಾರಾಷ್ಟ್ರ. ಹೈಯೆಸ್ಟ್ ಹತ್ತಿ ಉತ್ಪಾದನೆ ಮಾಡುವ 2ನೇ ರಾಜ್ಯ ಅಂದ್ರೆ ಮಹಾರಾಷ್ಟ್ರ. ಆ ಉದ್ದೇಶಕ್ಕಾಗಿ ಯಾವ ಮಣ್ಣಿನಲ್ಲಿ ಅತಿ ಹೆಚ್ಚು ಈರುಳ್ಳಿಯನ್ನ, ಅತಿ ಹೆಚ್ಚು ಹತ್ತಿಯನ್ನ ಬೆಳೆಯಲಾಗುತ್ತದೆ ಅಂದ್ರೆ ಅದು ಮಹಾರಾಷ್ಟ್ರದಲ್ಲಿ. ಹೈಯೆಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವುದು ಹಾವೇರಿ ಜಿಲ್ಲೆಯಲ್ಲಿ. ಆದರೆ ದೇಶದಲ್ಲಿ ಯಾವ ರಾಜ್ಯ ಅಂದ್ರೆ ಮಹಾರಾಷ್ಟ್ರದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕಂಡು ಬರುತ್ತದೆ. ಯಾವ ಮಣ್ಣು? ಕಪ್ಪು ಮಣ್ಣು. ಕಪ್ಪು ಮಣ್ಣು ಹೈಯೆಸ್ಟ್ ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡಿದೆ. ಇದನ್ನು ಎರೆಯ ಮಣ್ಣು, ಬಿರುಕು ಬಿಡುವ ಮಣ್ಣು, ಲಾವಾ ಮಣ್ಣು, ರೆಗೂರ್ ಮಣ್ಣು, ಚೋರ್ನೋಜಿಮ್ ಮಣ್ಣು, ಹತ್ತಿಯ ಮಣ್ಣು. ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಕಾರಣ ಏನಂದ್ರೆ ಹೈಯೆಸ್ಟ್ ಕ್ಯಾಲ್ಸಿಯಂ ಈ ಮಣ್ಣಲ್ಲಿ ಕಂಡು ಬರುತ್ತದೆ. ಅತಿ ಹೆಚ್ಚು ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಹರಳು ರೂಪದ ಶಿಲಾಚೂರುಗಳನ್ನ ಜೇಡಿ ಮಣ್ಣು ಅಂತ ಹೇಳಿ ಕರಿತೀವಿ. ಜೇಡಿ ಮಣ್ಣು. ಏನು ಈ ಮಣ್ಣಿನ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ ತುಂಗಭದ್ರಾ ನದಿಯ ದಂಡೆಯಿಂದ ಬೀದರ್ ಜಿಲ್ಲೆಯವರೆಗೆ ಈ ಮಣ್ಣು ಹಂಚಿಕೆಯಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಹಾವೇರಿಯಲ್ಲಿ ಹೈಯೆಸ್ಟ್ ಇದೆ. ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಗರಿಷ್ಠ ಕಂಡು ಬರುತ್ತದೆ. ಈ ಮಣ್ಣಿನಲ್ಲಿ ಬೆಳೆಯುವಂತ ಅತ್ಯಂತ ಪ್ರಧಾನವಾದ ಬೆಳೆ ಅಂದ್ರೆ ಹತ್ತಿಯನ್ನು ಬೆಳೆಯಲಾಗುತ್ತದೆ. ಹತ್ತಿ, ತೊಗರಿ, ಮತ್ತೆ ಈರುಳ್ಳಿ ಹೈಯೆಸ್ಟ್ ಈರುಳ್ಳಿ ಬೆಳೆಯಲಾಗ್ತದೆ. ಹತ್ತಿ, ತೊಗರಿ, ಈರುಳ್ಳಿ, ಮತ್ತೆ ಕಬ್ಬು, ಜೋಳ, ಬಿಳಿಯ ಜೋಳ, ತೊಗರಿ, ಮತ್ತೆ ತಂಬಾಕ, ಜೋಳ, ಕಬ್ಬು, ಈರುಳ್ಳಿ, ತೊಗರಿ, ಹತ್ತಿ ಮುಂತಾದ ಬೆಳೆಗಳನ್ನು ಬೆಳೆಯುವಂತ ಮಣ್ಣು ಯಾವ್ದಂದ್ರೆ ಅದು ಕಪ್ಪು ಮಣ್ಣು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡು ಬರುವ 2ನೇ ಮಣ್ಣು ಇದು. ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಕಂಡು ಬರುವಂತ 2ನೇ ಮಣ್ಣು. ದೇಶದಲ್ಲಿ 3ನೇ ಮಣ್ಣು. ದೇಶದಲ್ಲಿ 3ನೇ ಸ್ಥಾನದಲ್ಲಿದ್ರೆ ಕರ್ನಾಟಕ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಯಾವ ಮಣ್ಣಿದೆ ಅಂದ್ರೆ ಕೆಂಪು ಮಣ್ಣಿದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಕೆಂಪು ಮಣ್ಣು ಕಂಡು ಬರುತ್ತದೆ. ಕೆಂಪು ಮಣ್ಣು ಈ ತರ ಪರ್ಫೆಕ್ಟ್ ಆಗ್ಬೇಕು. ನೀವು ಏನ್ ಕೇಳಿದ್ರು ಇದನ್ನ ಜಾಗತಿಕ ಮಟ್ಟದಲ್ಲಿ ಯಾವ ಮಣ್ಣು ಅಂತ ಕರೀತಾರೆ? ಸಮಭಾಜಕ ವೃತ್ತದಲ್ಲಿ ಹೈಯೆಸ್ಟ್ ಕಂಡು ಬರ್ತದೆ ಇದು. ಆಫ್ರಿಕಾ ಖಂಡದ ಸಮಭಾಜಕ ವೃತ್ತದಲ್ಲಿ ಇದಕ್ಕೆ ಚೋರ್ನೋಜಿಮ್ ಮಣ್ಣು ಅಂತ ಹೇಳಿ ಕರೆಯಲ್ಪಡ್ತಾರೆ. ಇನ್ನು 2ನೇ ಮಣ್ಣು ಯಾವ್ದಂದ್ರೆ ಕೆಂಪು ಮಣ್ಣು ಅಂತ ಕರಿತೀವಿ. ಕೆಂಪು ಮಣ್ಣು, ರೆಡ್ ಸಾಯಿಲ್, ಕೆಂಪು ಮಣ್ಣು. ನಮ್ಮ ರಾಜ್ಯ ನೋಡಲು ಯಾವ ಆಕಾರದಲ್ಲಿದೆ? ಗೋಡಂಬಿ ಆಕಾರದಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಕರಾವಳಿಯ ಭಾಗ, ಪಶ್ಚಿಮ ಘಟ್ಟಗಳು, ಉತ್ತರದ ಮೈದಾನ ಮತ್ತು ದಕ್ಷಿಣ ಮೈದಾನ. ಕೆಂಪು ಮಣ್ಣು ಯಾವ ಮೈದಾನದಲ್ಲಿ ಕಂಡು ಬರ್ತದೆ? ದಕ್ಷಿಣ ಮೈದಾನದಲ್ಲಿ ಕಂಡು ಬರ್ತದೆ. ಕೆಂಪು ಮಣ್ಣಿನ ಒಂದು ವೈಶಿಷ್ಟ್ಯ ಏನು ಅಂದ್ರೆ ಯಾವ ಶಿಲೆಯಿಂದ ನಿರ್ಮಾಣಗೊಂಡಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಕೆಂಪು ಮಣ್ಣು ಯಾವ ಶಿಲೆಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಇದು ಗ್ರಾನೈಟ್ ಶಿಲೆಯಿಂದ ನಿರ್ಮಾಣಗೊಂಡಿದೆ. ಕ್ವಶನ್ ಹಿಂಗೆ ಕೇಳಿದ್ದಾನೆ. ಯಾವ ಮಣ್ಣು?
ಗ್ರಾನೈಟ್ ಶಿಲೆಯಿಂದ ನಿರ್ಮಾಣಗೊಂಡಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಗ್ರಾನೈಟ್ ಗ್ರಾನೈಟ್ ಅಂದ್ರೆ ಕೆಂಪು ಶಿಲೆ. ಗ್ರಾನೈಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡಿದೆ. ಗ್ರಾನೈಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡ ಮಣ್ಣು ಯಾವುದಂದ್ರೆ ಕೆಂಪು ಮಣ್ಣು. ಗ್ರಾನೈಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡ ಮಣ್ಣು ಯಾವುದಂದ್ರೆ ಕೆಂಪು ಮಣ್ಣು. ಈ ಮಣ್ಣು ಅತ್ಯಂತ ಹಗುರವಾಗಿರುತ್ತದೆ. ಅತ್ಯಂತ ಹಗರಾಗಿರುತ್ತದೆ. ಅತ್ಯಂತ ಹಗುರು ಮತ್ತು ತೆಳುವಾಗಿರುತ್ತದೆ. ಅತ್ಯಂತ ಹಗರಾಗಿರುತ್ತದೆ, ತೆಳುವಾಗಿರುತ್ತದೆ. ಬಟ್ ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಅಷ್ಟು ಹೆಚ್ಚಿಗಿರಂಗಿಲ್ಲ. ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಅಷ್ಟಿರಂಗಿಲ್ಲ ಈ ಮಣ್ಣಲ್ಲಿ. ನೋಡಿ, ಗ್ರಾನೈಟ್ ಶಿಲೆ ಶಿಥಿಲೀಕರಣ ನಿರ್ಮಾಣಗೊಂಡ ಮಣ್ಣು ಅತ್ಯಂತ ಹಗುರವಾದ ಮಣ್ಣು, ಹಗರಾಗಿರುತ್ತದೆ, ತೆಳುವಾದ ಮಣ್ಣು, ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಬಹಳಷ್ಟು ಕಡಿಮೆ ಇರ್ತದೆ. ಯಾವ ಮಣ್ಣಿನಲ್ಲಿ? ಕೆಂಪು ಮಣ್ಣಿನಲ್ಲಿ. ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಬಣ್ಣ ಅನ್ನಬಾರದು. ಎಷ್ಟು ಜನ ಬಣ್ಣ ಅಂತ ಬರೀತಾರೆ. ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಏನಂದ್ರೆ ಈ ಮಣ್ಣಿನಲ್ಲಿ ಹೈಯೆಸ್ಟ್ ಕಬ್ಬಿಣದ ಆಕ್ಸೈಡ್ ಕಂಡು ಬರ್ತದೆ. ಕಬ್ಬಿಣದ ಆಕ್ಸೈಡ್ ಈ ಮಣ್ಣಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣದ ಆಕ್ಸೈಡ್ ಕಂಡು ಬರ್ತದೆ. ಆ ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಜಾಸ್ತಿ ಇರುವುದರಿಂದ ಈ ಮಣ್ಣು ಏನಾಗಿರುತ್ತೆ ಅಂದ್ರೆ ಕೆಂಪಾಗಿರುತ್ತದೆ. ಗ್ರಾನೈಟ್ ಶಿಲೆ ಶಿಥಿಲೀಕರಣ ನಿರ್ಮಾಣಗೊಂಡ ಮಣ್ಣು ಅತ್ಯಂತ ಹಗುರವಾದ ಮಣ್ಣು, ತೆಳುವಾದ ಮಣ್ಣು, ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಬಹಳ ಕಡಿಮೆ ಇರ್ತದೆ. ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಬಹಳ ಕಡಿಮೆ ಇರುತ್ತೆ ಈ ಮಣ್ಣಿನಲ್ಲಿ, ಜಾಸ್ತಿ ಇರುತ್ತದೆ. ಆ ಉದ್ದೇಶಕ್ಕಾಗಿ ಕೆಂಪಾಗಿರುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಮಣ್ಣಲ್ಲಿ ಸಾವಯವ ಪ್ರಮಾಣ ಬಹಳ ಕಡಿಮೆ ಇರ್ತದೆ. ಸಾವಯವ ಅಂತಂದ್ರೆ ಏನು? ಆರ್ಗಾನಿಕ್ ಪ್ರಮಾಣ ಅಂತ ಕರೀತಾರಲ್ಲ, ಆರ್ಗಾನಿಕ್ ಪ್ರಮಾಣ ಬಹಳಷ್ಟು ಕಡಿಮೆ ಇರುತ್ತೆ ಈ ಮಣ್ಣಲ್ಲಿ. ಆರ್ಗಾನಿಕ್ ಅಂದ್ರೆ ಏನು? ಜೈವಿಕ ಅಂಶಗಳ ಪ್ರಮಾಣ ಜಾಸ್ತಿ ಕಡಿಮೆ ಇರ್ತದೆ. ಆರ್ಗಾನಿಕ್ ಪ್ರಮಾಣ ಕಡಿಮೆ ಇರೋದರಿಂದ ಸಹಜವಾಗಿಯೇ ಈ ಮಣ್ಣಲ್ಲಿ ಸಾವಯವ ಪ್ರಮಾಣ ಬಹಳ ಕಡಿಮೆ ಇರ್ತದೆ. ಇಡೀ ದೇಶದಲ್ಲಿ ಹೈಯೆಸ್ಟ್ ಈ ಮಣ್ಣು ಕಂಡು ಬರುವ ರಾಜ್ಯ ಅಂದ್ರೆ ತಮಿಳುನಾಡು. ದೇಶದಲ್ಲಿ ತಮಿಳುನಾಡು ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಹೈಯೆಸ್ಟ್ ನೋಡಿ ಮಣ್ಣು. ತುಮಕೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಕಂಡು ಬರೋದು ತುಮಕೂರು, ಆದ್ರೆ ದೇಶದಲ್ಲಿ ತಮಿಳುನಾಡು. ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಈ ಮಣ್ಣು ಹಂಚಿಕೆಯಾಗಿದೆ. ಗ್ರಾನೈಟ್ ಶಿಲೆಯ ಶಿಥಿಲೀಕರಣ ನಿರ್ಮಾಣಗೊಂಡಿದೆ. ಅತ್ಯಂತ ಹಗುರವಾದ ಮಣ್ಣು, ತೆಳುವಾದ ಮಣ್ಣು, ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಬಹಳ ಕಡಿಮೆ ಇರುತ್ತದೆ. ಈ ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಬಹಳ ಜಾಸ್ತಿ ಇರುತ್ತದೆ, ಅದಕ್ಕೆ ಈ ಮಣ್ಣು ಕೆಂಪಾಗಿರುತ್ತದೆ. ಸಾವಯವ ಪ್ರಮಾಣ ಈ ಮಣ್ಣಿನಲ್ಲಿ ಸಾವಯವ ಪ್ರಮಾಣ ಕಡಿಮೆ ಇರ್ತದೆ. ಹೈಯೆಸ್ಟ್ ನಮ್ಮ ದೇಶದಲ್ಲಿ ಈ ಮಣ್ಣು ಕಂಡು ಬರುವ ರಾಜ್ಯ ಅಂದ್ರೆ ತಮಿಳುನಾಡು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅಂದ್ರೆ ತುಮಕೂರದಲ್ಲಿ ಈ ಮಣ್ಣು ಜಾಸ್ತಿ ಕಂಡು ಬರ್ತದೆ. ತುಮಕೂರದಲ್ಲಿ. ಹಾಗಾದ್ರೆ ಈ ಮಣ್ಣಿನಲ್ಲಿ ಬೆಳೆಯುವಂತ ಪ್ರಧಾನವಾದ ಬೆಳೆಗಳು ಯಾವುವು? ಈ ಮಣ್ಣಲ್ಲಿ ನಾವು ಯಾವ ಬೆಳೆಗಳನ್ನು ಬೆಳೆಯಕ್ಕೆ ಸಾಧ್ಯ ಇದೆ ಅಂದ್ರೆ ಕೆಂಪು ಮಣ್ಣಲ್ಲಿ ರೇಷ್ಮೆ ಬೆಳಿಬಹುದು, ಶೇಂಗಾ ಬೆಳಿಬಹುದು, ರೇಷ್ಮೆ, ಶೇಂಗಾ, ಆಲೂಗಡ್ಡೆ, ಭತ್ತ, ಮೆಣಸಿನಕಾಯಿ. ಮತ್ತ ಕಪ್ಪು ಮಣ್ಣಾಗ ಬೆಳಿಬಹುದು, ಆದ್ರೆ ಹೈಯೆಸ್ಟ್ ಇಳುವರಿ ಕೊಡೋದು ಈ ಒಂದು ಕೆಂಪು ಮಣ್ಣಲ್ಲಿ. ರೇಷ್ಮೆ, ಶೇಂಗಾ, ಆಲೂಗಡ್ಡೆ, ಭತ್ತ, ತೆಂಗು, ಅಡಕೆ ಯಾವ ಮಣ್ಣಿನಲ್ಲಿ? ಕೆಂಪು ಮಣ್ಣಿನಲ್ಲಿ. ನೋಡಿ, ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತ ಪ್ರಧಾನವಾದ ಬೆಳೆಗಳು ರೇಷ್ಮೆ, ಶೇಂಗಾ, ಆಲೂಗಡ್ಡೆ, ಭತ್ತ, ಮೆಣಸಿನಕಾಯಿ, ತೆಂಗು, ಅಡಕೆ ಮುಂತಾದ ಬೆಳೆಗಳನ್ನು ಬೆಳೆಯಕ ಸಾಧ್ಯ ಇದೆ. ದೇಶದಲ್ಲಿ ಹೈಯೆಸ್ಟ್ ಕಂಡು ಬರುವುದು ತಮಿಳುನಾಡಿನಲ್ಲಿ, ಆದರೆ ಕರ್ನಾಟಕ ರಾಜ್ಯದಲ್ಲಿ ತುಮಕೂರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಮಣ್ಣು ಕಂಡು ಬರುತ್ತದೆ. ಅತ್ಯಂತ ಹಗುರವಾದಂತ ಮಣ್ಣು, ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ, ಈ ಮಣ್ಣಿನ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ
ಈ ಮಣ್ಣಿನಲ್ಲಿ ಅಸ್ಸಾಂ ರಾಜ್ಯದ ಈ ಒಂದು ಬ್ರಹ್ಮಪುತ್ರ ಕಣಿವೆ ಇದೆಯಲ್ಲ, ಅಸ್ಸಾಂ ರಾಜ್ಯದಲ್ಲಿ ಜಾಸ್ತಿ ಮಣ್ಣು ಕಂಡು ಬರ್ತದೆ. ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯಲ್ಲಿ ಮಣ್ಣಿನ ಪ್ರಮಾಣ ಜಾಸ್ತಿ ಕಂಡು ಬರ್ತದೆ. ಅಸ್ಸಾಂ ರಾಜ್ಯದಲ್ಲಿ ಗ್ರಾನೈಟ್ ಶಿಲೆ ಶಿಥಿಲೀಕರಣ ನಿರ್ಮಾಣಗೊಂಡ ಮಣ್ಣು, ಅತ್ಯಂತ ಹಗುರವಾದ ಮಣ್ಣು, ತೆಳುವಾದಂತ ಮಣ್ಣು, ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರ್ತದೆ. ಹೈಯೆಸ್ಟ್ ತಮಿಳುನಾಡು, ಕರ್ನಾಟಕದ ತುಮಕೂರು, ಅಸ್ಸಾಂ ರಾಜ್ಯದಲ್ಲಿ ಈ ಮಣ್ಣು ಗರಿಷ್ಠ ಪ್ರಮಾಣದಲ್ಲಿ ಕಂಡು ಬರ್ತದೆ. ತೆಂಗು, ಅಡಕೆ, ರೇಷ್ಮೆ, ಆಲೂಗಡ್ಡೆ, ಭತ್ತ, ಮೆಣಸಿನಕಾಯಿ ಮುಂತಾದ ಬೆಳೆಗಳನ್ನ ಬೆಳೆಯುವಂತ ಮಣ್ಣು ಯಾವುದಂದ್ರೆ ಕೆಂಪು ಮಣ್ಣು. ರಾಗಿ ಬೆಳಿಬಹುದು, ಅಪಾರ ಪ್ರಮಾಣದಲ್ಲಿ ರಾಗಿಯನ್ನು ಬೆಳೆಯಕ್ಕೆ ಸಾಧ್ಯ ಇದೆ. ರೇಷ್ಮೆ, ರಾಗಿ, ಶೇಂಗಾ, ಆಲೂಗಡ್ಡೆ, ಭತ್ತ, ತೆಂಗು, ಅಡಕೆ ಮುಂತಾದ ಬೆಳೆಗಳನ್ನು ಬೆಳೆಯಕ ಸಾಧ್ಯ ಇದೆ. ಇನ್ನ ನೆಕ್ಸ್ಟ್ ಮಣ್ಣು ಯಾವ್ದಂದ್ರ ಜಂಬೆಟ್ಟಿಗೆ ಮಣ್ಣು ಅಂತ ಕರಿತೀವಿ. ಇದ್ರ ಮೇಲೆ ಹೈಯೆಸ್ಟ್ ಕ್ವಶನ್ ಕೇಳ ನೋಡಿ, ಜಂಬೆಟ್ಟಿಗೆ ಮಣ್ಣು. ಜಂಬೆಟ್ಟಿಗೆ ಮಣ್ಣು ನಮ್ಮ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ಇದೆಲ್ಲ ಜಂಬೆಟ್ಟಿಗೆ ಮಣ್ಣೆ. ಇದು ಸರ್, ಜಂಬೆಟ್ಟಿಗೆ ಮಣ್ಣ ನಾವು ಹೆಂಗ್ ಗುರುತಿಸಬಹುದು? ಸುಲಭವಾಗಿ ಗುರುತಿಸಬಹುದು. ಜಂಬೆಟ್ಟಿಗೆ ಮಣ್ಣು ಎಲ್ಲೆಲ್ಲಿ 250 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಮಳೆ ಆಗ್ತದಲ್ಲ, ಆ 250 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಮಳೆ ಆಗುವ ಪ್ರದೇಶದಲ್ಲಿ, 250 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಮಳೆಯಾಗುವ ಪ್ರದೇಶದಲ್ಲಿ ಇದಕ್ಕೆ ಲ್ಯಾಟ್ರೈಟ್ ಸಾಯಿಲ್ ಅಂತ ಕರೀತಾರೆ. ಲ್ಯಾಟ್ರೈಟ್ ಸಾಯಿಲ್. ಲ್ಯಾಟ್ರೈಟ್ ಸಾಯಿಲ್ ಅಂದ್ರೂ ಒಂದೇ, ಜಂಬೆಟ್ಟಿಗೆ ಮಣ್ಣು ಅಂದ್ರೂ ಒಂದೇ. ಜಂಬೆಟ್ಟಿಗೆ ಮಣ್ಣು. ಈ ಜಂಬೆಟ್ಟಿಗೆ ಮಣ್ಣಿನ ವಿಶೇಷ ಏನಂದ್ರೆ 250 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡು ಬರುವಂತ ಮಣ್ಣು ಜಂಬೆಟ್ಟಿಗೆ ಮಣ್ಣು. ಎಲ್ಲೆಲ್ಲಿ 250 ಸೆಂಟಿಮೀಟರ್ಕ್ಕಿಂತ ಗರಿಷ್ಠ ಪ್ರಮಾಣದಲ್ಲಿ ಮಳೆ ಆಗ್ತದಲ್ಲ, ಆ ಎಲ್ಲ ಪ್ರದೇಶಗಳಲ್ಲಿ ಕಂಡು ಬರುವಂತ ಮಣ್ಣು ಯಾವ್ದಂದ್ರೆ ಜಂಬೆಟ್ಟಿಗೆ ಮಣ್ಣು. ಒಂದು. ಇನ್ನೊಂದು ಏನಂದ್ರೆ ಈ ಮಣ್ಣಲ್ಲಿ ರಂಜಕ, ಗಂಧಕ, ಸುಣ್ಣ, ಉಪ್ಪು ಎಲ್ಲ ಹೋಗ್ಬಿಡ್ತದೆ. ಗಂಧಕ, ರಂಜಕ, ಸುಣ್ಣ, ಉಪ್ಪು ಇದೆಲ್ಲವೂ ಏನಾಗ್ತದೆ, ಕೊಚ್ಕೊಂಡು ಹೋಗ್ತದೆ. ಯಾಕೆ ಕೊಚ್ಕೊಂಡು ಹೋಗ್ತದೆ ಅಂದ್ರೆ 250 ಸೆಂಟಿಮೀಟರ್ಕ್ಕಿಂತ ಗರಿಷ್ಠ ಪ್ರಮಾಣದಲ್ಲಿ ಮಳೆಯಾಗುವುದರಿಂದ ಈ ಮಣ್ಣಿನಲ್ಲಿರುವಂತ ರಂಜಕ, ಪೊಟ್ಯಾಷಿಯಂ, ಗಂಧಕ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತದೆ. ಹೋಗದೇ ಇರುವಂತ ಪ್ರಮುಖವಾಗಿರುವಂತ ಅಂಶಗಳು ಯಾವುವು? ಕಬ್ಬಿಣದ ಆಕ್ಸೈಡ್ ಈ ಮಣ್ಣಲ್ಲಿ, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಂ. ನೋಡಿ, ಈ ಮಣ್ಣಲ್ಲಿ ಕಂಡು ಬರುವಂತ ಪ್ರಮುಖವಾದಂತ ಅಂಶಗಳು ಕಬ್ಬಿಣದ ಆಕ್ಸೈಡ್ ಇರ್ತದೆ, ಅಲ್ಯೂಮಿನಿಯಂ ಇರ್ತದೆ, ಮ್ಯಾಗ್ನೀಷಿಯಂ ಇರ್ತದೆ, ರಂಜಕ ಇರಂಗಿಲ್ಲ, ಗಂಧಕ ಇರಂಗಿಲ್ಲ, ಸುಣ್ಣ ಇರಂಗಿಲ್ಲ, ಉಪ್ಪು ಇರಂಗಿಲ್ಲ, ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದ ಅಲ್ಲ. 250 ಸೆಂಟಿಮೀಟರ್ಕ್ಕಿಂತ ಎಲ್ಲೆಲ್ಲಿ ಜಾಸ್ತಿ ಮಳೆ ಆಗ್ತದಲ್ಲ, ಆ ಪ್ರದೇಶದಲ್ಲಿ ಕಂಡು ಬರುವಂತ ಮಣ್ಣೆಲ್ಲ ಏನಾಗಿರುತ್ತಂದ್ರೆ ಜಂಬೆಟ್ಟಿಗೆ ಮಣ್ಣಾಗಿರುತ್ತದೆ. ಈ ಜಂಬೆಟ್ಟಿಗೆ ಮಣ್ಣಿನಲ್ಲಿ ನಮ್ಮ ದೇಶದಲ್ಲಿ ಜಂಬೆಟ್ಟಿಗೆ ಮಣ್ಣು ಹೈಯೆಸ್ಟ್ ಎಲ್ಲಿ ಕಂಡು ಬರ್ತಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರ್ತದೆ. ಇದು ಕ್ವಶನ್ ಆಗಿದೆ ನೋಡಿ. ಈಶಾನ್ಯ ರಾಜ್ಯಗಳು, ಪಶ್ಚಿಮ ಘಟ್ಟಗಳು, ಅಂಡೋಮಾನ್ ನಿಕೋಬಾರ್, ಈಶಾನ್ಯ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಅಂಡೋಮಾನ್ ನಿಕೋಬಾರದಲ್ಲಿ ಈ ಮಣ್ಣು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದು, ಈ ಮಣ್ಣಿನ ಇನ್ನೊಂದು ವಿಶೇಷ ಏನಂದ್ರೆ ಮಳೆಗಾಲದಲ್ಲಿ ಮಣ್ಣು ಆಗ್ತದೆ. ಮಳೆಗಾಲದಲ್ಲಿ ಮಣ್ಣು, ಬೇಸಿಗೆಯಲ್ಲಿ ಶಿಲೆ. ಮಳೆಗಾಲದಲ್ಲಿ ಮಣ್ಣು ಆಗ್ತದೆ, ಬೇಸಿಗೆಯಲ್ಲಿ ಶಿಲೆ ಆಗ್ತದೆ. ಯಾವ ಶಿಲೆ ಅಂದ್ರೆ ಲ್ಯಾಟ್ರೈಟ್ ಶಿಲೆ. ಈ ಲ್ಯಾಟ್ರೈಟ್ ಶಿಲೆಯನ್ನು ಏನ್ ಮಾಡ್ತಾರ, ಸ್ಥಳೀಯ ಜನ ಕಟ್ಟಡಗಳನ್ನು ಕಟ್ಟಲಕ್ ಬಳಸ್ತಾರೆ. ಲ್ಯಾಟ್ರೈಟ್ ಶಿಲೆಯನ್ನ ಸ್ಥಳೀಯ ಲೋಕಲ್ ಪೀಪಲ್ ಏನ್ ಮಾಡ್ತಾರ ಅಂದ್ರೆ ಕಟ್ಟಡಗಳ ನಿರ್ಮಾಣ ಮಾಡಲು ಬಳಸುತ್ತಾರೆ. ಲ್ಯಾಟ್ರೈಟ್ ಶಿಲೆಯನ್ನ ಕಟ್ಟಡ ಕಟ್ಟಲು ಬಳಸುತ್ತಾರೆ. ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆಯಾಗುತ್ತದೆ. ನೋಡಿ, ಮಳೆಗಾಲದಲ್ಲಿ ಉಬ್ಬುದು, ಬೇಸಿಗೆಯಲ್ಲಿ ಶಿಲೆಯಾಗುವುದು ಯಾವುದು ಅಂದ್ರೆ
ಸರಿ, ಮಳೆಗಾಲದಲ್ಲಿ ಉಬ್ಬಿ ಬೇಸಿಗೆಯಲ್ಲಿ ಬಿರುಕು ಬಿಡುವ ಮಣ್ಣು ಯಾವಂದ್ರ ಕಪ್ಪು ಮಣ್ಣು. ಆದ್ರೆ ಈ ಮಣ್ಣಿನ ವಿಶೇಷ ಏನಂದ್ರೆ ಮಳೆಗಾಲದಲ್ಲಿ ಮಣ್ಣು ಆಗ್ತದ, ಬೇಸಿಗೆಯಲ್ಲಿ ಶಿಲೆ ಆಗ್ತದೆ. ಮಳೆಗಾಲದಲ್ಲಿ ಮಣ್ಣು, ಬೇಸಿಗೆಯಲ್ಲಿ ಶಿಲೆ. ಯಾವ ಶಿಲೆ ಅಂದ್ರ ಲ್ಯಾಟ್ರೈಟ್ ಶಿಲೆ. ಈ ಲ್ಯಾಟ್ರೈಟ್ ಶಿಲೆಯನ್ನು ಏನ್ ಮಾಡ್ತಾರ ಜನರು ಕಟ್ಟಡವನ್ನು ಕಟ್ಟಲು ಬಳಸುತ್ತಾರೆ. ಕಟ್ಟಡವನ್ನು ಕಟ್ಟಲು ಬಳಸುತ್ತಾರೆ. ಕಟ್ಟಡಗಳ ನಿರ್ಮಾಣ ಸರ ಕಟ್ಟಡ ಕಟ್ಟಿನ ಮ್ಯಾಗ ಮಳಿ ಬಂದ್ರೆ ಹೆಂಗ್ರಿ? ಕಟ್ಟಡಗಳ ಕಟ್ಟಿನ ಮ್ಯಾಗ ಮಳಿ ಬಂದ್ರೆ ಹೆಂಗ್ರಿ ಅಂತ ಕೇಳಿದ್ರ ಹಂಗ ಮಳಿ ಇದು ಆದ್ರೂ ಏನೂ ಆಗಲ್ಲ, ತೊಂದ್ರೆ ಹಂಗಿಲ್ಲ ಅದು. ನೋಡಿ, ಮಳೆಗಾಲದಲ್ಲಿ ಮಣ್ಣು, ಬೇಸಿಗೆಯಲ್ಲಿ ಶಿಲೆ. ಕೆಲವು ಮಂದಿ ಅದೇ ವಿಚಾರ ಮಾಡ್ತಾರೆ, ಸರ್ ಮತ್ತೆ ಮಳೆಗಾಲದಲ್ಲಿ ಮಣ್ಣು, ಬೇಸಿಗೆಯಲ್ಲಿ ಶಿಲೆ, ಮತ್ತ ಮಳೆ ಬಂದ್ರೆ ಹೆಂಗ್ ಮಾಡಿದ್ರಿ ಅಂತ. 3700 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಸುಡ್ತಾರೆ. ಕುಂಬಾರಣ್ಣ ಮಾಡಿದಂತ ಮಡಿಕೆಗಳನ್ನ ಯಾವ ತರ ಸುಡ್ತಾರೋ, ಇಟ್ಟಿಗೆಗಳನ್ನ ಯಾವ ತರ ಸುಡ್ತಾರೋ ಆ ತರ ಲ್ಯಾಟ್ರೈಟ್ ಶಿಲೆಗಳನ್ನು ಸುಡ್ತಾರೆ. ಸುಟ್ಟಂತ ಲ್ಯಾಟ್ರೈಟ್ ಶಿಲೆಗಳನ್ನ ಏನ್ ಮಾಡ್ತಾರ ಅಂದ್ರೆ ಕಟ್ಟಡಗಳನ್ನು ಕಟ್ಟಲು ಬಳಸುತ್ತಾರೆ. ಹಾಗಾದರೆ ರಂಜಕ ಇಲ್ಲ, ಗಂಧಕ ಇಲ್ಲ, ಸುಣ್ಣಿಲ್ಲ, ಉಪ್ಪಿಲ್ಲ, ಈ ಮಣ್ಣಿನ ಆಹಾರವನ್ನು ಸೇವನೆ ಮಾಡುವುದರಿಂದ ಗಳಗಂಡ ರೋಗ ಬರುತ್ತದೆ. ನೋಡಿ, ಇದು ಕ್ವಶನ್ ಆಗಿದೆ. ಈ ಮಣ್ಣಿನ ಆಹಾರವನ್ನು ಸೇವನೆ ಇವತ್ತು ಈಶಾನ್ಯ ರಾಜ್ಯಗಳಲ್ಲಿ ಹೈಯೆಸ್ಟ್ ಗಳಗಂಡ ರೋಗ ಇರ್ತದೆ. ಈಶಾನ್ಯ ರಾಜ್ಯಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಮೊದಲೇ ನೋಡಕ್ ಅವ್ರು ಗಿಡ್ಡನೆಯ ದೇಹ, ಚಿಕ್ಕ ಕಣ್ಣು, ಚಿಕ್ಕ ಮೂಗು, ಚಿಕ್ಕ ತುಟಿ, ಉಬ್ಬಿಲ್ಲದ ಹಣೆ, ಗುಂಡನೆ ತಲೆ, ವಿರಳ ಕೂದಲು, ಪ್ಲೇಟ್ ತೊಂಡ ಹೊಡೆದ ಮುಖ, ವಿಶಿಷ್ಟವಾಗಿರುವಂತ ಜನಾಂಗ ಇರ್ತದ. ಗಿಡ್ಡನೆಯ ದೇಹ, ಹಳದಿ ಮೈ ಬಣ್ಣ, ಚಿಕ್ಕ ಕಣ್ಣು, ಚಿಕ್ಕ ಮೂಗು, ಚಿಕ್ಕ ತುಟಿ, ಉಬ್ಬಿಲ್ಲದ ಹಣೆ, ಗುಂಡನೆಯ ತಲೆ, ವಿರಳ ಕೂದಲು, ಪ್ಲೇಟ್ ತೊಂಡ ಹೊಡೆದ ಮುಖ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರುತ್ತಾರೆ. ಅಂದ್ರೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಈ ರಾಜ್ಯಗಳಲ್ಲಿ, ಅಸ್ಸಾಂ, ಈ ರಾಜ್ಯಗಳಲ್ಲಿ ಕಂಡು ಬರುವಂತ ಬುಡಕಟ್ಟು ಜನಾಂಗ ಒಂಥರ ಬಹಳ ವಿಶಿಷ್ಟವಾದ ಜನಾಂಗ ಇರ್ತವು. ಅವ್ರಿಗೆ ಬರುವಂತ ರೋಗ ಯಾವಂದ್ರ ಗಳಗಂಡ ರೋಗ. ಗಳಗಂಡ ರೋಗ ಯಾವ ಉದ್ದೇಶಕ್ಕಾಗಿ ಬರುತ್ತಂದ್ರೆ ಅಯೋಡಿನ್ ಪ್ರಮಾಣ ಕಡಿಮೆ ಇರುವುದರಿಂದ ಗಳಗಂಡ ರೋಗ ಬರುತ್ತದೆ. ಹಾಗಾದ್ರೆ ಯಾವ ಮಣ್ಣು ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆಯಾಗುತ್ತದೆ ಅಂದ್ರೆ ಜಂಬೆಟ್ಟಿಗೆ ಮಣ್ಣು. ಯಾವ ಶಿಲೆ ಆಗ್ತಂದ್ರ ಲ್ಯಾಟ್ರೈಟ್ ಶಿಲೆ ಆಗುತ್ತದೆ. ಜನರು ಇದನ್ನ ಎದಕ್ ಬಳಸ್ತಾರೆ? ಕಟ್ಟಡಗಳನ್ನು ಕಟ್ಟಲು ಬಳಸುತ್ತಾರೆ. ಯಾವ ರಾಜ್ಯಗಳಲ್ಲಿ ಕಂಡು ಬರುತ್ತದೆ? ಗರಿಷ್ಠ ಪ್ರಮಾಣದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಈ ಮಣ್ಣು ಕಂಡು ಬರುತ್ತದೆ. ಈ ಮಣ್ಣಲ್ಲಿ ಏನಿಲ್ಲ? ರಂಜಕ ಇಲ್ಲ, ಗಂಧಕ ಇಲ್ಲ, ಸುಣ್ಣಿಲ್ಲ, ಉಪ್ಪಿಲ್ಲ. ಜಂಬೆಟ್ಟಿಗೆ ಮಣ್ಣಿನ ವಿಶೇಷ ನೋಡಿ. ಯಾರು ಹೇಳ್ತಾರೆ ಜಂಬೆಟ್ಟಿಗೆ ಮಣ್ಣಿನ ಬಗ್ಗೆ? ಜಂಬೆಟ್ಟಿಗೆ ಮಣ್ಣು ಜಂಬೆಟ್ಟಿಗೆ ಮಣ್ಣಿನ ಬಗ್ಗೆ ಯಾರು ಹೇಳ್ತೀರಿ? ಲ್ಯಾಟ್ರೈಟ್ ಸಾಯಿಲ್. ವೆರಿ ಗುಡ್. ಸ್ವಲ್ಪ ಶಾಣೆ ಇದ್ದಂಗ ಅದು ಬೆಳಗಾಂ ಮಂದಿ ಭಯಂಕರ. ಯಾರ ಕರೆನ್ಸಿ ಇಲ್ಲ ನಾವ. ನಿನ್ನ ಹಣೆಯವರು ಬರೇ ಬಾರಿ ಕಲಿ ಇದೇ ಕೇಳಿದೆ ನಾ. ನನ್ನ ಮೊಬೈಲ್ ಕರೆನ್ಸಿ ಇಲ್ಲ. ಚಾರ್ಜ್ ಇಲ್ಲ, ಇಂಟರ್ನೆಟ್ ಇಲ್ಲ, ನಂಬರ್ ಇಲ್ಲ. ಶಪಥ ಮಾಡ್ರಿ, ವರ್ಷ ನಾವು IPL ನೋಡಂಗಿಲ್ಲ ಅಂತ ಶಪಥ ಮಾಡಿ PSI ಆದ ಮುಂದಿನ ಸಾರಿ ನೋಡಕತ್ತೀರಿ. ನಾವ್ ಮುಂದಿನ ಸಾರಿ ನೋಡ್ತೀನಿ, ಶಪಥ ಮಾಡ್ರಿ, ನೋಡಮ್ ಜೀವನದಾಗ ಏನಾಗಲ್ಲ. ಈ ಸಾರಿ ಓದ್ತೀನಪ್ಪ, ಬರಿತೀನಪ್ಪ, ನಾನು ಈ ಸಾರಿ ಪರ್ಫೆಕ್ಟ್ ಆಗ್ತೀನಿ ಅಂತೇಳಿ ಒಂದ್ ಜೀವನದಾಗ ತ್ಯಾಗ ಮಾಡ್ರಿ. ನೀವು ಎಲ್ಲಾ ನೋಡ್ತೀನಿ, ಈ ಕಡೆ ಕ್ಲಾಸ್ ನೋಡ್ತೀನಿ, ಆ ಕಡೆ IPL ನೋಡ್ತೀನಿ, ಆ ಕಡೆ ಹಳ್ಳನು ಕೈದಾಗಲ್ಲ, ಈ ಕಡೆ ಮನಿನೂ ಕೈಯಂಗಾಗಲ್ಲ. ನೆಕ್ಸ್ಟ್ ಯಾವ್ದಂದ್ರೆ ಮೆಕ್ಕಲು ಮಣ್ಣು ನೋಡಿ. ಮೆಕ್ಕಲು ಮಣ್ಣು, ಮೆಕ್ಕಲು ಮಣ್ಣಿಗೆ ಏನಂತ ಕರೀತಾರಂದ್ರೆ ಬೇರೆ ಬೇರೆ ಹೆಸರನ್ನು ಕರೀತಾರೆ. ಏನು ಕರೀತಾರಪ್ಪ ವೆಂಕಟೇಶ್? ಮೆಕ್ಕಲು ಮಣ್ಣಿಗೆ ಏನಂತ ಕರೀತಾರೆ? ಮೆಕ್ಕಲು ಮಣ್ಣನ್ನ ಇದು ಮೆಕ್ಕಲು ಮಣ್ಣಿಗಿರುವಂತ ಹೆಸರು ಏನಂದ್ರೆ ನೇರಿಯ ಮಣ್ಣು ಅಂತ ಕರೀತಾರೆ. ನೇರಿಯ ಮಣ್ಣು ಅಂದ್ರು ಒಂದೇ,
ಫಲವತ್ತಾದ ಮಣ್ಣು ಅಂದ್ರು ಒಂದೇ, ಫಲವತ್ತಾದ ಮಣ್ಣು, ನಾಗರಿಕತೆಯ ಮಣ್ಣು, ನಾಗರಿಕತೆಯ ಮಣ್ಣು. ನೋಡಿ, ಮೆಕ್ಕಲು ಮಣ್ಣಿಗಿರುವಂತ ಹೆಸರಿದು. ನೇರೆ ಮಣ್ಣು, ಫಲವತ್ತಾದ ಮಣ್ಣು, ನಾಗರಿಕತೆಯ ಮಣ್ಣು, ನದಿ ಸಂಚಯನ ಮಣ್ಣು, ನದಿ ಸಂಚಯನ ಮಣ್ಣು, ನೇರೆ ಮಣ್ಣು, ಮತ್ತೆ ರೇವೆ ಮಣ್ಣು ಅಂತ ಕರೀತಾರೆ ಅದಕ್ಕೆ. ರೆಗುರ್ ಮಣ್ಣು ಅಂದ್ರೆ ಕಪ್ಪು ಮಣ್ಣು, ರೇವೆ ಮಣ್ಣು ಅಂದ್ರೆ ಮೆಕ್ಕಲು ಮಣ್ಣು. ರೇವೆ ಮಣ್ಣು, ನೇರೆ ಮಣ್ಣು, ಫಲವತ್ತಾದ ಮಣ್ಣು, ನಾಗರಿಕತೆಯ ಮಣ್ಣು, ನದಿ ಸಂಚಯನ ಮಣ್ಣು. ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿ ಭಾಗದಲ್ಲಿ ಮಣ್ಣು ಜಾಸ್ತಿ ಇದೆ. ಎಲ್ಲೆಲ್ಲಿ ನದಿಗಳು, ನದಿ, ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ ಅಂತ ಕರಿತೀವಿ. ನದಿ, ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ ಅಂತ ಕರಿತೀವಿ. ಆ ನದಿ ಮುಖಜ ಭೂಮಿಯಲ್ಲಿ ಕಂಡು ಬರುವಂತ ಮಣ್ಣು ಯಾವ್ದಂದ್ರ, ಯಾರವರು ಗೊಂಬೆ ಚಿತ್ರ ಕಳಿಸೋರು. ನಾ ಹೆಂಗ್ ಮಾಡ್ತೀನಿ ಹಂಗೆ ಕಳಿಸ್ತಾರ. ನೋಡಿ, ಮೆಕ್ಕಲು ಮಣ್ಣಂದ್ರು ಒಂದೇ, ರೇವೆ ಮಣ್ಣಂದ್ರು ಒಂದೇ, ನೇರೆ ಮಣ್ಣಂದ್ರು ಒಂದೇ, ಫಲವತ್ತಾದ ಮಣ್ಣಂದ್ರು ಒಂದೇ, ನಾಗರಿಕತೆಯ ಮಣ್ಣು, ನದಿ ಸಂಚಯನ ಮಣ್ಣು. ಈ ಮಣ್ಣಿನ ವಿಶೇಷ ಅಂದ್ರೆ ಇದರಲ್ಲಿ 2 ಭಾಗ ಬರ್ತದೆ. ಮಣ್ಣಿನಲ್ಲಿ 2 ಭಾಗ. ಒಂದು, ಮೆಕ್ಕಲು ಮಣ್ಣಿನಲ್ಲಿ 2 ವಿಧಗಳು, ಟೈಪ್ಸ್. ಒಂದು ಬಂಗಾರ, ಇನ್ನೊಂದು ಕಾದರ. ಬಂಗಾರ ಎಂದರೆ ಹಳೆ ಕಾಲದ ಮಣ್ಣು, ಕಾದರ ಎಂದರೆ ಹೊಸ ಕಾಲದ ಮಣ್ಣು. ಇವೆರಡರ ಸಮ್ಮಿಶ್ರಣ ಮಣ್ಣನ್ನ ಕಂಕರ ಅಂತ ಕರೀತಾರೆ. ಮೆಕ್ಕಲು ಮಣ್ಣಿನಲ್ಲಿ ಎಷ್ಟು ಪ್ರಕಾರ ಅಂದ್ರೆ ಪ್ರಧಾನವಾಗಿ 2 ಪ್ರಕಾರ. ಒಂದು ಬಂಗಾರ, ಇನ್ನೊಂದು ಕಾದರ. ಬಂಗಾರ ಎಂದರೆ ಹಳೆ ಕಾಲದ ಮಣ್ಣು, ಕಾದರ ಎಂದರೆ ಹೊಸ ಕಾಲದ ಮಣ್ಣು. ಬಂಗಾರ ಎಂದರೆ ಹಳೆ ಕಾಲದ ಮಣ್ಣು, ಕಾದರ ಎಂದರೆ ಹೊಸ ಕಾಲದ ಮಣ್ಣು. ಅವೆರಡರ ಸಮ್ಮಿಶ್ರಣ ಮಣ್ಣನ್ನ ಕಂಕರ ಅಂತ ಹೇಳಿ ಕರಿತೀವಿ. ಕಂಕರ, ಶಂಕರ ಅಂತ ಬರದ್ರಿ. ಕಂಕರ, ಹಳೆ ಕಾಲದ ಮಣ್ಣು ಬಂಗಾರ, ಹೊಸ ಕಾಲದ ಮಣ್ಣು ಕಾದರ. ಅವೆರಡರ ಸಮ್ಮಿಶ್ರಣ ಮಣ್ಣ ಕಂಕರ ಅಂತ ಹೇಳಿ ಕರಿತೀವಿ. ಈ ಮೆಕ್ಕಲು ಮಣ್ಣಿನ ವಿಶೇಷ ಏನು ಅಂದ್ರೆ, ಈ ಮೆಕ್ಕಲು ಮಣ್ಣು ಹೈಯೆಸ್ಟ್ ರಂಜಕ ಇದೆ, ಗಂಧಕ ಇದೆ. ಈ ಮಣ್ಣಿನಲ್ಲಿ ನೋಡ್ರಿ, ರಂಜಕ, ಗಂಧಕ, ಪೊಟ್ಯಾಷಿಯಂ, ರಂಜಕ, ಗಂಧಕ, ಪೊಟ್ಯಾಷಿಯಂ. ಹೈಯೆಸ್ಟ್ ಸಾವಯವ ಪ್ರಮಾಣ ಇರ್ತದೆ. ಸಾವಯವ ಆರ್ಗಾನಿಕ್ ಪ್ರಮಾಣ ಅತಿ ಹೆಚ್ಚು ಸಾವಯವ ಪ್ರಮಾಣ ಇರ್ತದೆ ಈ ಮಣ್ಣಿನಲ್ಲಿ. ಪೊಟ್ಯಾಷಿಯಂ ಪ್ರಮಾಣ ಇರ್ತದೆ, ರಂಜಕ ಇರ್ತದೆ, ಗಂಧಕ ಇರ್ತದೆ. ದೇಶದಲ್ಲಿ ಹೈಯೆಸ್ಟ್ ಈ ಮಣ್ಣು ಹಂಚಿಕೆಯಾಗಿದೆ. ಅದರಲ್ಲಿ ವಿಶೇಷವಾಗಿ ಉತ್ತರದ ಮಹಾಮೈದಾನದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕಂಡು ಬರ್ತದೆ. ಸರಿಸುಮಾರು 43.36% ಇದೆ ದೇಶದಲ್ಲಿ. 100% ಟೋಟಲ್ ಮಣ್ಣಿದೆ ಅಂದ್ರೆ ಆ 100% 43.36% ಇದೇ ಮಣ್ಣು ಕಂಡು ಬರ್ತದೆ. 43.36% ಈ ಮಣ್ಣು ಇಡೀ ದೇಶದಲ್ಲಿ ಹೈಯೆಸ್ಟ್ ಈ ಮಣ್ಣು ಮೆಕ್ಕಲು ಮಣ್ಣು ಕಂಡು ಬರ್ತದೆ. ಇಡೀ ರಾಷ್ಟ್ರದಲ್ಲಿಯೇ, ಇಡೀ ದೇಶದಲ್ಲಿಯೇ 43.36. ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಕಂಡು ಬರುವಂತ ಮಣ್ಣು ಯಾವ್ದಂದ್ರ ಅದು ಮೆಕ್ಕಲು ಮಣ್ಣು. ಬಟ್ ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಬಹಳ ಕಡಿಮೆ ಇದೆ ಈ ಮಣ್ಣು. ನಮ್ಮ ರಾಜ್ಯದ ಕರಾವಳಿಯಲ್ಲಿ ಅತಿ ಕಡಿಮೆ ಕಂಡು ಬರುವಂತ ಮಣ್ಣಾಗಿದ್ದು, ಈ ಮಣ್ಣಿನಲ್ಲಿ ಬೆಳೆಯುವಂತ ಅತ್ಯಂತ ಪ್ರಧಾನವಾದ ಬೆಳೆ ಅಂದ್ರೆ ಸೆಣಬು ಬೆಳೀತಾರೆ. ಸೆಣಬನ್ನ ಚಿನ್ನದ ನಾರು ಅಂತ ಕರಿತೀವಿ ನೋಡಿ, ಗೋಲ್ಡನ್ ಫೈಬರ್. ಸೆಣಬು ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಹೈಯೆಸ್ಟ್ ಇದೆ. ಸೆಣಬನ್ನ ಚಿನ್ನದ ನಾರು, ಗೋಲ್ಡನ್ ಫೈಬರ್. ಸೆಣಬು, ಭತ್ತ, ಕಬ್ಬು, ಭತ್ತ ಬೆಳಿತಾರೆ ಈ ಮಣ್ಣಲ್ಲಿ, ಕಬ್ಬು ಬೆಳಿತಾರೆ. ಗೋಧಿ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಮಣ್ಣಿಗೆ ಯಾವುದೇ ಒಂದು ಶಿಲೆ ಇಲ್ಲ, ನದಿ ಸಂಚಯನ ಮಣ್ಣು. ಸರ್, ಮತ್ತೆ ಇದಕ್ಕೆ ಯಾಕೆ ನಾಗರಿಕತೆ ಮಣ್ಣು ಅಂತ ಕರೆದ್ರು? ಪ್ರಪಂಚದ ಎಲ್ಲಾ ನಾಗರಿಕತೆಗಳು ಸೃಷ್ಟಿಯಾಗಿದ್ದು ನದಿಗಳ ಪಕ್ಕದಲ್ಲಿಯೇ. ಪ್ರಪಂಚದ ಎಲ್ಲಾ ನಾಗರಿಕತೆಗಳು ಸೃಷ್ಟಿಯಾಗಿದ್ದು ನದಿಗಳ ಪಕ್ಕದಲ್ಲಿಯೇ. ಆ ಉದ್ದೇಶಕ್ಕಾಗಿ ಇದನ್ನ ನದಿ ಸಂಚಯನ ಮಣ್ಣು ಅಂತ ಹೇಳಿ ಕರೀತಾರೆ. ಈ ಮಣ್ಣಲ್ಲಿ ಭತ್ತ, ಗೋಧಿ, ಅದಕ್ಕೆ ನೋಡಿ ಹಸಿರು ಕ್ರಾಂತಿಯಲ್ಲಿ 2+2+2 ಅಂತೇಳಿ ಗುರುತಿಸ್ತೀವಿ. 2 ಅಂದ್ರೆ ಏನು? ಸುಬ್ರಹ್ಮಣ್ಯ ಮತ್ತು MS ಸ್ವಾಮಿನಾಥನ್. ಮತ್ತು 2 ಅಂದ್ರೆ ಏನು? ಪಂಜಾಬ ಮತ್ತು ಹರಿಯಾಣ. ಮತ್ತು 2 ಅಂದ್ರೆ ಏನು? ಗೋಧಿ ಮತ್ತು ಭತ್ತ. 2+2+2 ಅಂತೇಳಿ ಕರಿತೀವಲ್ಲ.
2+2+2 ಅಂದ್ರೆ ಹಸಿರು ಕ್ರಾಂತಿಯ ಸಿಂಬಲ್ ಇವು. ನಮ್ಮ ಭಾರತ ದೇಶದಲ್ಲಿ ಹಸಿರು ಕ್ರಾಂತಿಯ ಸಿಂಬಲ್ 2+2+2. ಇಡೀ ಹೈಯೆಸ್ಟ್ ಈ ಮಣ್ಣು ಕಂಡುಬರುವಂತ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ್. ದೇಶದಲ್ಲಿ ಅತಿ ಹೆಚ್ಚು ಉತ್ತರ ಪ್ರದೇಶ ಆದರೆ ಕರ್ನಾಟಕ ರಾಜ್ಯದಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕರಾವಳಿ ಭಾಗದ ಜಿಲ್ಲೆಯಲ್ಲಿ ಹೈಯೆಸ್ಟ್ ಈ ಮಣ್ಣು ಕಂಡು ಬರುತ್ತದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಈ ಒಂದು ಮೆಕ್ಕಲು ಮಣ್ಣು ಕಂಡು ಬರುತ್ತದೆ. ಮೆಕ್ಕಲು ಮಣ್ಣನ್ನು ಏನಂತ ಕರೀತಾರೆ? ರೇವೆ ಮಣ್ಣು, ನೇರೆ ಮಣ್ಣು, ಫಲವತ್ತಾದ ಮಣ್ಣು, ನಾಗರಿಕತೆಯ ಮಣ್ಣು, ನದಿ ಸಂಚಯನ ಮಣ್ಣು. ಈ ಮಣ್ಣಿನಲ್ಲಿ ಬೆಳೆಯುವಂತ ಪ್ರಧಾನವಾದ ಬೆಳೆ ಸೆಣಬು, ಭತ್ತ, ಕಬ್ಬು, ಗೋಧಿ. ಈ ಮಣ್ಣಿನಲ್ಲಿ ಕಂಡು ಬರುವಂತ ಅತ್ಯಂತ ಮುಖ್ಯವಾಗಿರುವಂತ ಲವಣಾಂಶಗಳೆಂದರೆ ರಂಜಕ, ಗಂಧಕ, ಪೊಟ್ಯಾಷಿಯಂ, ಸಾವಯವ. ಇದರಲ್ಲಿ ಎರಡು ಪ್ರಕಾರ, ಒಂದು ಬಂಗಾರ, ಇನ್ನೊಂದು ಕಾದಾರ. ಹಳೆ ಕಾಲದ ಮಣ್ಣನ್ನ ಬಂಗಾರ ಅಂತ ಕರೆದರೆ, ಹೊಸ ಕಾಲದ ಮಣ್ಣನ್ನ ಕಾದರ. ಅವೆರಡರ ಸಮ್ಮಿಶ್ರಣ ಮಣ್ಣನ್ನ ನಾವೇನಂತ ಕರಿತೀವಿ? ಕಂಕರ ಅಂತ ಹೇಳಿ ಕರೆಯಲ್ಪಡ್ತೀವಿ. ಮೆಕ್ಕಲು ಮಣ್ಣಿನಲ್ಲಿ ಎಷ್ಟು ವಿಧ? 2 ವಿಧ ಪ್ರಧಾನವಾಗಿ. ನೋಡಿ, ಜಂಬಿಟ್ಟಿಗೆ ಮಣ್ಣು, ಕಪ್ಪು ಮಣ್ಣು, ಎರೆಯ ಮಣ್ಣು, ಬಿರುಕು ಬಿಡುವ ಮಣ್ಣು, ಲಾವಾ ಮಣ್ಣು, ರೆಗುರು ಮಣ್ಣು, ಚೋರ್ನೋಜಿ ಮಣ್ಣು, ಹತ್ತಿಯ ಮಣ್ಣು. ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಅತಿ ಹೆಚ್ಚು ಮಹಾರಾಷ್ಟ್ರದಲ್ಲಿ ಕಂಡುಬರುವ ಮಣ್ಣು ಯಾವುದು? ಕಪ್ಪು ಮಣ್ಣು. ನೋಡಿ, ಎಸ್, ವೆರಿ ಗುಡ್. ಯಾವ ಮಣ್ಣು ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ? ಕಪ್ಪು ಮಣ್ಣು. ನೋಡಿ, ರೈಟ್. ಒಂದು ಐಡಿಯಾ ಗೊತ್ತಲ್ಲ ಮಣ್ಣಿನ ಮೇಲೆ? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತ ಮಣ್ಣಿನ ಪ್ರಮುಖವಾಗಿರುವಂತ ವಿಧಗಳು.